ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ, ಇವತ್ತು ನಮ್ಮ ಮನೆಯವ್ರದ್ದು ಬರ್ಡೇ. ಅದಕ್ಕೆ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವಾ ಅಂತ ಅಂದ್ಬಿಟ್ಟು ನಾನು ಬಟ್ಟೆ ತರೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಏನು ಗೊತ್ತಾ ಕಾಮಿಡಿ ಅಂತ ಅಂದರೆ, ನಾನು ಅವ್ರ ಶಾಪ್ ಹತ್ರನೇ ಹೋಗಿದ್ದೆ, ಆದರೆ ಅವ್ರಿಗೆ ಗೊತ್ತೇ ಆಗಲಿಲ್ಲ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ರಿಂಗ್ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ದೆ, ಅದು ಕೂಡ ಬಂದಿತ್ತು. ಅದನ್ನು ಇಸ್ಕೊಂಬರೋಣ ಅಂತ ಹೋಗಿದ್ರು, ಅಂದರೆ ನಾನು ಇಸ್ಕೊಬರೋಕ್ಕಾಗಲಿಲ್ಲ, ನಮ್ಮಮ್ಮ ನಮ್ಮಪ್ಪನೇ ತೊಗೊಬಂದರು. ಹಾಗಾಗಿ ಅವ್ರು ಇಸ್ಕೊಂಬಂದರು. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ನೀವೇ. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು ಗೊತ್ತಾ. ನಾನು 8 ಗ್ರಾಮ್ಸಿಗೆ ಮಾಡೋಕ್ಕಾಕಿದ್ದು, ಬಟ್ ಅದು ಮಾಡೋಕ್ಕಾಕಿದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಲ್ವ. 8.5 ಇತ್ತು, ಅಂದರೆ 8.5 ಗ್ರಾಮಿಗೆ ಮಾಡಿದ್ದಾರೆ ಇವಾಗ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನು ಅವ್ರು ರಿಂಗ್ ತರೋ ಅಷ್ಟರಲ್ಲಿ ನಾನು ಗಿಫ್ಟ್ ರ್ಯಾಪರ್ ತೊಗೊಬರೋಣ ಅಂತ ಹೋಗಿದ್ದೆ. ನಾನು ನನ್ನ ಕೈಯಾರೆ ಗಿಫ್ಟ್ ರ್ಯಾಪ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಶಾಪಲ್ಲಿ ಏನು ಮಾಡಿಸ್ಲಿಲ್ಲ, ನಾನು ಕವರ್ ತೊಗೊಂಬಂದ್ಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಏಕೆ ಅಂತ ಅಂದರೆ, ನಾವು ಏನೇ ಒಂದು ಪ್ರೀತಿಯಿಂದ ಕೊಡಬೇಕು ಅಂತಂದರೂ ಅದು ನಮ್ಮ ಕೈಯಾರೇ ಇರಬೇಕಲ್ವ. ಅದಕ್ಕೆ ನನಗಂತೂ ಈ ಥರ ಎಲ್ಲ ಮಾಡಬೇಕಂದ್ರೆ ತುಂಬಾ ಇಷ್ಟ. ಅದು ಯಾರದೇ ಬರ್ಡೇ ಆಗಿರಲಿ, ನನಗಂತೂ ಈ ಥರ ಎಲ್ಲ ಮಾಡಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೆ ಫಸ್ಟ್ ಆಫ್ ಆಲ್ ಈ ಥರ ಎಲ್ಲ ಮಾಡ್ಕೋಬೇಕು ಬರ್ಡೇ ಅಂದ್ರೇ ಇಷ್ಟ ಆಗಲ್ಲ. ಆದರೆ ಏನು ಮಾಡೋದು, ನನ್ನ ಕಾಟಕ್ಕೆ ಮಾಡ್ಕೊಳ್ತಾರೆ. ಯಾಕೆಂದರೆ ಅವರಿಗೆ ಸಿಂಪಲ್ ಆಗಿರಬೇಕು ಅಂತ ತುಂಬಾ ಇಷ್ಟಪಡ್ತಾರೆ. ಆದರೆ ನನಗೆ ಆ ಥರ ಇಷ್ಟ ಆಗೋದಿಲ್ಲ. ಸಿಂಪಲ್ಲಾಗಿ ಯಾಕಿರಬೇಕು, ಹುಟ್ಟಿದಿನ ಅಂತ ಅಂದಮೇಲೆ ಫುಲ್ ಖುಷಿ ಪಡಬೇಕಲ್ವಾ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಫುಲ್ ಎಂಜಾಯ್ ಮಾಡ್ಕೊಂಡಿರಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ಎಲ್ಲ ಮಾಡ್ತೀನಿ. ನನಗೆ ಕೇಳ್ದೇ ಎಲ್ಲ ಕೊಡಿಸ್ತಾರೆ ಅಂತ ಅಂದಮೇಲೆ ನಾನು ಅವ್ರಿಗೆ ಏನಾದರೂ ಕೊಡಿಸ್ಲೇಬೇಕಲ್ಲ. ಅಂದರೆ ಅವ್ರು ಕೊಡಿಸ್ತಾರೆ ಅಂತ ನಾನು ಕೊಡಿಸ್ತೀನಿ ಅಂತ ಅಲ್ಲ, ಆದರೆ ನನಗಿಷ್ಟ ಈ ಥರ ಎಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಷ್ಟೇ. ನಾನು ಇದೊಂದು ಗಿಫ್ಟ್ ರ್ಯಾಪ್ ಮಾಡೋದಕ್ಕೆ ಎಷ್ಟೊತ್ತು ತೊಗೊಂಡಿದ್ದೀನಿ ಅಂತ ನೀವೇ ನೋಡಿ. ತುಂಬಾ ಸಮಯ ಹಿಡಿತು. ನಾನಂತೂ ಇದು ಗಿಫ್ಟ್ ರ್ಯಾಪ್ ಮಾಡೋ ಹೊತ್ತಿಗೆ ಸಾಕಾಗೋದೆ. ಯಾಕೆ ಅಂತ ಅಂದರೆ, ಒಂದು ಕಡೆ ಹಿಡ್ಕೊಳಕ್ಕೆ ಹೋಗ್ತಿದ್ರೆ ಇನ್ನೊಂದು ಕಡೆ ಸಾಲ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ ನಾನು ಒಂದು ಗಿಫ್ಟ್ ರ್ಯಾಪ್ ಮಾಡೋದಕ್ಕೆ ಒಂದು 5 to 10 ಮಿನಿಟ್ಸ್ ತೊಗೊಂಡಿರ್ಬೋದೇನೋ. ನೀವೇ ನೋಡ್ತಿರ್ಬೋದು ನಾನು ಪ್ಲಾಸ್ಟರ್ ಹೇಗೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ನನ್ನ ಕೈಗೆಲ್ಲ ಅಂಟಿಸ್ಕೊಂಡ್ಬಿಟ್ಟಿದ್ದೆ ಫಸ್ಟೇ, ಯಾರು ಒಂದೊಂದೂ ಕಿತ್ಕೊತಾರೆ ಅಂತ. ಕೈ ಕಾಲಿಗೂ ಅಂಟಿಸ್ಕೊಂಡು ಅದಾದಮೇಲೆ ಗಿಫ್ಟ್ ರ್ಯಾಪಿಗೆ ಅಂಟಿಸ್ತಾ ಇದ್ದೀನಿ, ನೀವೇ ನೋಡ್ತಿರ್ಬೋದು. ಕೊನೆಗೂ ಹಾಗೋ ಈಗೋ ಒಂದು ಕಡೆ ಸೈಡ್ ಆಯಿತು. ಯಪ್ಪ, ಇದಾದರೂ ಕರೆಕ್ಟಾಗಿ ಬಂತಲ್ಲ ಅಂತ ಅಂದ್ಕೊಳೋ ಅಷ್ಟರಲ್ಲಿ ಆ ರ್ಯಾಪರ್ ಫುಲ್ ಜಾರಿನೇ ಹೋಗ್ತಾಯಿತ್ತು. ನನ್ನ ಕೈಯಂತೂ ಸಾಲ್ತಾನೇ ಇರಲಿಲ್ಲ ಅದರೊಳಗಡೆ ಇಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ನೀವೇ ನಾನು ಎಷ್ಟು ಸಮಯ ತೊಗೊಂಡಿದ್ದೀನಿ ಅಂತ ಅಂದರೆ, ನಿಜವಾಗ್ಲೂ ನನಗೆ ನಗು ಬರ್ತಾಯಿತ್ತು ಈ ವಿಡಿಯೋ ನೋಡಬೇಕಾದ್ರೆ. ಅದಾದಮೇಲೆ ಅದು ಹೆಂಗೂ ಮುಗೀತು, ಇದನ್ನು ಹೆಂಗಪ್ಪ ಹಾಕೋದು ಅಂತ ಅಂದ್ಬಿಟ್ಟು ನೋಡಬೇಕಾದ್ರೆ ನಮ್ಮಮ್ಮ ನನಗೆ ಹೇಳ್ಕೊಡ್ತಾಯಿದ್ರು, ಅದು ಹಂಗಲ್ಲ ಕಣೆ, ಹಿಂಗೆ ಮಾಡಬೇಕು ಕಣೆ ಅಂತ. ಅಮ್ಮ ನಂಗೆ ಗೊತ್ತು, ಸುಮ್ಮ ಕುತ್ಕೊಳ್ಳಮ್ಮ ಅಂತ ಹೇಳ್ತಾ ಇದ್ದೆ ನಾನು. ಹಂಗೋ ಹಿಂಗೋ ಗಿಫ್ಟ್ ರ್ಯಾಪ್ ಮಾಡಿ ಮುಗಿಸ್ತೀನಿ ಅಂತ ಅಂದ್ಕೊಂಡೆ. ಕೊನೆಗೂ ಮುಗಿಸ್ದೆ. ನೋಡಿ ಎಷ್ಟೊತ್ತಾದ್ಮೇಲೆ ಮುಗಿಸಿರ್ಬೋದು ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.
ಅಂತೂ ಇಂತೂ ಕೊನೆ ಸ್ಟೇಜಿಗೆ ಬಂದಿತ್ತು. ನಾನು ಗಿಫ್ಟ್ ರ್ಯಾಪ್ ಮಾಡಿ ಮುಗಿಸ್ದೆ. ಅದಾದಮೇಲೆ ನಾನು ಇಲ್ಲಿಂದ ಸೀದಾ ಹೋಗಬೇಕಾಗಿತ್ತಲ್ವ, ಅಮ್ಮನ ಮನೆಯಲ್ಲಿದ್ದೆ, ಅದಕ್ಕೆ ಅಲ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೆ ನಮ್ಮ ಮನೆಯವ್ರು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದೆ. ನೋಡಿ ಗಿಫ್ಟ್ ರ್ಯಾಪ್ ಕೊನೆಗೂ ಮುಗ್ದಿದೆ ಎಷ್ಟೊತ್ತಾದಮೇಲೆ. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ನೀವೇ ಕಮೆಂಟ್ ಮಾಡಿ. ಅದಾದಮೇಲೆ ನಾನು ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಿದ್ದೆ. ನಾನು ಇಲ್ಲೇ ಊಟ ಮುಗಿಸ್ಕೊಂಬಿಟ್ಟೆ ನಾನು ಅಮ್ಮನ ಮನೆಯಲ್ಲೇ. ನಾನು ಅದಾದಮೇಲೆ ಸೀದಾ ಮನೆಗೆ ಹೋಗಿ ಮಲ್ಕೊಂಡೆ. ಅಷ್ಟೊತ್ತಿಗೆ ನಮ್ಮಮ್ಮ ನನಗೆ ಸರ್ಪ್ರೈಸ್ ಕೊಟ್ಟರು. ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಆಯಿತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಸರ್ಪ್ರೈಸ್ ಆಯಿತು. ನಮ್ಮಪ್ಪ ನಮ್ಮಮ್ಮ ಇಬ್ಬರು ಬಂದಿದ್ದರು. ನಮ್ಮಪ್ಪ ನೋಡಿ ಧರ್ಮಸ್ಥಳಕ್ಕೆ ಹೋಗಿ ಗುಂಡೋಡಿಸ್ಕೊಂಬಂದಿದ್ದಾರೆ. ಅದಾದಮೇಲೆ ಅಮ್ಮ ಅವರು ಕೇಕ್ ತಂದಿದ್ದರು, ನಂಗೆ ಗೊತ್ತೇ ಇರಲಿಲ್ಲ. ಅವರೇ ತೊಗೊಂಬಂದಿದ್ರು. ಆಮೇಲೆ ಕೇಕ್ ಕಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರು ಇಬ್ಬರು ಎದ್ದಿದ್ವಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಯೋ ಹಚ್ಚಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಧನುಕುಮಾರ್. ಹ್ಯಾಪಿ ಬರ್ತ್ಡೇ. ಧನ್ಯವಾದಗಳು ಧನ್ಯವಾದಗಳು. ಯಾವ ಎಲೆಕ್ಷನಿಗೆ ನಿಂತ್ಕೋತೀರಾ? ನಾವು ಪಕ್ಷೇತರ ಅಭ್ಯರ್ಥಿ. ಹೌದಾ? ನನಗಂತೂ ಫುಲ್ ಹ್ಯಾಪಿ ಆಯಿತು. ನಮ್ಮ ಮನೆಯವರು ತುಂಬಾ ಖುಷಿಪಟ್ಟರು, ಎಲ್ಲರೂ ಖುಷಿಪಟ್ಟರು, ಅಮ್ಮನೂ ಅಷ್ಟೇ ಅಪ್ಪನೂ ಅಷ್ಟೇ. ಇನ್ನೊಂದು ಏನಪ್ಪ ಕಾಮಿಡಿ ಅಂದರೆ, ನಮ್ಮ ಮನೇಲಿ ಎಲ್ಲರೂ ನಮ್ಮ ಫ್ಯಾಮಿಲಿಲೇ, ನಮ್ಮ ಮನೇಲಿ ಅಂತಲ್ಲ ನಮ್ಮ ಇಡೀ ಫ್ಯಾಮಿಲಿಯಲ್ಲೇ ನಮ್ಮ ಮನೆಯವ್ರನ್ನ ಕುಮಾರ್ ಅಂತಲೇ ಕರೆಯೋದು. ಬಟ್ ನಾವು ಮಾತ್ರ ಧನುಕುಮಾರ್ ಅಂತಲೇ ಕರೆಯೋದು. ಯಾಕೆ ಅಂದರೆ ನನಗೆ ಧನುಕುಮಾರ್ ಅನ್ನೋ ಹೆಸರೇ ಇಷ್ಟ. ಧನು ಅನ್ನೋದೇ ಹೆಸರು ಇಷ್ಟ ನನಗೆ. ಅದಕ್ಕೆ ನಾನು ಮಾತ್ರ ಇವಾಗ ಫುಲ್ ಎಲ್ಲ ಧನು 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 ಅಂತಲೇ ಹೇಳೋದು ಅವ್ರಿಗೆ. ನನಗೆ ಆ ಥರ ಕರೆಯೋಕ್ಕೆ ಇಷ್ಟ. ನಮ್ಮ ಮನೇಲಿ ಏನಂದರೆ ನಾನೇ ಫುಲ್ ತೀಟೆ ಸುಬ್ಬಿ. ಏಕೆ ಅಂತಂದರೆ ನಮ್ಮ ಮನೇಲಿ ನನ್ನ ಚಿಕ್ಕ ಮಗು ಥರನೇ ನೋಡ್ಕೊಳ್ಳೋದು. ಹಾಗಾಗಿ ನನ್ನ ಮಾತಂತೂ ಯಾರೂ ಬೇಡ ಅಂತಲೇ ಹೇಳೋದಿಲ್ಲ. ನಾನು ಏನು ಮಾಡಿದ್ರು ಅವ್ರು ಇಷ್ಟಪಟ್ಟೇ ಪಡ್ತಾರೆ. ನಮ್ಮ ಅಮ್ಮನ ಮನೇಲಿ ಆಗಿರ್ಬೋದು, ಇಲ್ಲೇ ಆಗಿರ್ಬೋದು, ನನ್ನ ಅಂದರೆ ತುಂಬಾ ಪ್ರೀತಿ ಮಾಡ್ತಾರೆ. ಹಾಗಾಗಿ ನನಗೆ ತುಂಬಾ ಇಷ್ಟ. ನನಗಂತೂ ಗಾಡ್ ಗಿಫ್ಟ್ ಇವರೆಲ್ಲ ನನಗೆ ಸಿಕ್ಕಿರೋದಕ್ಕೆ. ಹಾಗಾಗಿ ನಾನು ಯಾವಾಗೂ ಹ್ಯಾಪಿಯಾಗಿರ್ತೀನಿ ನಾನು ಈ ಮನೇಲಿ. ನನಗಂತೂ ನಮ್ಮ ಅಪ್ಪನ ನೋಡ್ತಾ ಇದ್ದರೆ ನಗು ಬರ್ತಾಯಿತ್ತು. ನಾನು ಹೇಳಿದೆ, ಅಪ್ಪ ಯಾಕಪ್ಪ ಇವಾಗ ಧರ್ಮಸ್ಥಳಕ್ಕೆ ಹೋಗ್ತೀಯಾ, ಆಮೇಲೆ ಹೋಗು, ಇವ್ರ ಬರ್ಡೇ ಎಲ್ಲ ಮುಗಿದ್ಮೇಲೆ ಫೋಟೋ ವೀಡಿಯೋ ಎಲ್ಲ ಹಾಕ್ತೀನಿ ಅಂದರೆ ನನಗೇನು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೋದರು. ಅದಾದ್ಮೇಲೆ ಫೋಟೋ ವೀಡಿಯೋ ಮಾಡಾದ್ಮೇಲೆ ಅಮ್ಮ ನಾನೇನು ಹೀಗೆ ಕಾಣ್ತಿದ್ದೀನಿ ಅಂತ ಹೇಳ್ತಾಯಿದ್ರು. ಸರಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಫುಲ್ ಎಂಜಾಯ್ ಮಾಡ್ಕೊಂಡಿದ್ವಿ. ಆಮೇಲೆ ನೋಡಿ ನಾನು ನಮ್ಮ ಮನೆಯವ್ರಿಗೆ ಸ್ಮಾಲ್ ಗಿಫ್ಟ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನಾನೇ ನನ್ನ ಕೈಯಾರೇನೆ ನಾನು ಗಿಫ್ಟ್ ರ್ಯಾಪರ್ ಮಾಡಿದ್ನಲ್ಲ, ನಾನು ಅದನ್ನು ಕೊಟ್ಟೆ. ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ ನನಗಂತೂ ಫುಲ್ ಹ್ಯಾಪಿ ಅದೇ ನಾನಂತೂ. ಏನು ಅಂತ ಅಂದ್ಬಿಟ್ಟು ಅವ್ರು ಎಕ್ಸೈಟ್ಮೆಂಟಲ್ಲಿದ್ದರು, ಏನಿರ್ಬೋದು ಅಂತ ಕಾಮಿಡಿ ಮಾಡ್ತಾಯಿದ್ರು, ಏನು ಕೊಟ್ಟಿರ್ಬೋದು ಅಂತ. ನನಗಂತೂ ಫುಲ್ ಖುಷಿಯಾಗೋಗಿದ್ದೆ. ನನಗೆ ನಮ್ಮ ಮನೇಲಿ ಯಾರದೇ ಬರ್ಡೇ ಆಗಿರಲಿ, ನನ್ನ ಬರ್ಡೇ ಥರನೇ ಫುಲ್ ಕ್ಯೂರಿಯಾಸಿಟಿ ಇರುತ್ತೆ. ಯಾಕೆಂದರೆ ಗಿಫ್ಟ್ ಓಪನ್ ಮಾಡಬೇಕಾದ್ರೆ ನಂಗೆ ಫುಲ್ ಖುಷಿ ಆಗುತ್ತೆ. ನನಗೆ ನನ್ನ ಬರ್ಡೇ ಏನೋ ಅನ್ನೋ ಥರನೇ ಫೀಲ್ ಆಗುತ್ತೆ. ನಾನಂತೂ ನೋಡ್ತಾ ಇದ್ದೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನೋಡಿ ಅವ್ರಿಗೆ ಬಾಕ್ಸ್ ನೋಡಿದ ಕೂಡಲೇ ಗೊತ್ತಾಯಿತು ಇದು ರಿಂಗ್ ಅಂತ ಅಂದ್ಬಿಟ್ಟು. ಆಮೇಲೆ ಫುಲ್ ಹ್ಯಾಪಿ ಆದರು, ಚೆನ್ನಾಗಿದೆ ಅಂತ ಹೇಳಿದ್ರು. ನಾನಂತೂ ಪದೇ ಕೇಳ್ತಾನೇ ಇದ್ದೆ, ಚೆನ್ನಾಗಿದೆಯಾ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು. ಅವರು ಹ್ಞೂ ಅಂದಾಗೆಲ್ಲ ನನಗೆ ಖುಷಿ ಆಗ್ತಾಯಿತ್ತು. ಯಾಕೆ ಅಂತಂದರೆ ಅದೊಂಥರ ಫೀಲಿಂಗೇ ಬೇರೆ ಇರುತ್ತೆ ಅಲ್ವಾ, ಅದಕ್ಕೇ. ಆಮೇಲೆ ಗುರುವಾರ ಆಯಿತಾ ಅಂತ ಅಂದ್ಬಿಟ್ಟು ನೋಡಿ ಆಲ್ರೆಡಿ 12 ಗಂಟೆ ದಾಟಿತ್ತು. ಅದಕ್ಕೇ ಸರಿ ಅಂತ ಅಂದ್ಬಿಟ್ಟು ಹಾಕಿದೆ ರಿಂಗ್ನ. ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅವ್ರ ಕೈಗೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅವ್ರಿಗಿಂತ ನನಗೆ ಚೆನ್ನಾಗಿ ಕಾಣ್ತಿತ್ತು ಅನ್ನಿಸ್ತಿತ್ತು. ಏಕೆ ಅಂತಂದರೆ ನಾನು ಒಂದು ಸತಿ ಯಾಕೆ ಟ್ರಯಲ್ ಮಾಡಿದ್ನಲ್ಲ ಅದಕ್ಕೆ. ಅದಾದಮೇಲೆ ನಮ್ಮಮ್ಮರೂ ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಅವರು ಹೊರಟ್ರು. ನಮ್ಮಮ್ಮವ್ರು ಕೊಟ್ಟಿದ್ದ ಸರ್ಪ್ರೈಸ್ಗೆ ನಾನೇ ಸರ್ಪ್ರೈಸ್ ಆಗಿದ್ದೆ. ನನಗೆ ಒಂದು ಮಾತು ಹೇಳಿಲ್ವಲ್ಲ ನಮ್ಮಮ್ಮ ಅಂತ ಅಂದ್ಕೊಂಡು. ಅದಾದಮೇಲೆ ಅವ್ರಿಗೂ ಬಾಯ್ ಹೇಳಿ ನಾನು ಒಳಗಡೆ ಬರಬೇಕಾದ್ರೆ ನನಗೊಂದು ಸರ್ಪ್ರೈಸ್ ಕಾದಿತ್ತು. ಅದೇನಂತ ಅಂದರೆ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಅಮ್ಮ ಅಪ್ಪಂಗೂ ಬಾಯ್ ಹೇಳಿ ಆಮೇಲೆ ನಾನು ಒಳಗೆ ಬಂದೆ. ನೋಡಿದ್ರೆ ನಮ್ಮ ಮನೆಯವ್ರು ನನಗೆ ಸರ್ಪ್ರೈಸ್ ಕೊಟ್ಟಿದ್ರು. ಅವ್ರ ಬರ್ಡೇ ದಿನ ನನಗೆ ಸರ್ಪ್ರೈಸ್ ಇತ್ತು. ಏನಂತ ಅಂದರೆ ನನಗೆ ಈ ಕಾಲುಂಗ್ರ ಬಂದು ಫುಲ್ಲು ಸುತ್ತ ಕಾಲುಂಗ್ರ ಆಗಿರೋದ್ರಿಂದ ನನಗೆ ಸೆಳೀತಿತ್ತು, ಕಾಲು ಗಾಯ ಆಗ್ತಿತ್ತು. ಅದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಈ ಕಾಲುಂಗ್ರ ತೊಗೊಂಬಂದಿದ್ರು. ನನಗೊಂದು ತುಂಬಾ ಇಷ್ಟ ಆಯಿತು. ನನಗೆ ಈ ಥರ ಕಾಲುಂಗ್ರ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನನಗೆ ಇಷ್ಟ ಇರಲಿಲ್ಲ, ಆದರೂ ಏನು ಮಾಡೋದು, ಅದು ಹಾಕ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ಸರಿ ಅಂತ ನೈಟ್ ಮಲಗಿದ್ದು ಲೇಟ್ ಆಯಿತು. ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ನಾನು ನಮ್ಮ ಮನೆಯವರಿಬ್ರು. ಅದಕ್ಕೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆ ಬೇಗ ಎದ್ದು ಹೊರಟ್ವಿ.
ನಾನು ನಮ್ಮ ಮನೆಯವರಿಬ್ಬರು ದೇವಸ್ಥಾನಕ್ಕೆ ಬಂದಿದ್ವಿ. ಆಮೇಲೆ ಪೂಜೆ ಮಾಡಿಸ್ಕೊಂಡಿದ್ವಿ. ಇದೇ ದೇವಸ್ಥಾನಕ್ಕೆ ನಾವು ಯಾವಾಗೂ ಜಾಸ್ತಿ ಬರೋದು. ಲಾಸ್ಟ್ ವಿಡಿಯೋದಲ್ಲೂ ಹಾಕಿದ್ದೆ ಈ ದೇವಸ್ಥಾನನ, ಒಳಗಡೆ ಎಲ್ಲ ತೋರಿಸಿದ್ದೆ. ಬಟ್ ಇವಾಗ ಒಳಗಡೆ ವಿಡಿಯೋ ಮಾಡಲಿಲ್ಲ, ತುಂಬ ಜನ ಇದ್ದರು ಅಂತ ಅಂದ್ಬಿಟ್ಟು. ಅದಾದಮೇಲೆ ನೋಡಿ ನಮ್ಮ ಮನೆಯವ್ರಿಗೆ ಬರ್ಡೇ ಕೊಡಿಸಿದ್ದಿದೆ ಡ್ರೆಸ್ಸು. ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನಾವು ಅಲ್ಲಿಂದನೂ ಮನೆಗೆ ಓಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಅದಾದಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಲ್ಲ, ಸರಿ ಅಂತ ನಾನೊಂದು ವೀಡಿಯೋ ಮಾಡ್ಕೊಳ್ತೀನಿ, ಮುಖನಾದರೂ ಸರಿಯಾಗಿ ತೋರಿಸಿ ಅಂತಂದರೆ ನಮ್ಮ ಮನೆಯವ್ರು ನೋಡಿ ಹೇಗೆ ಮುಗ್ತಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಮನೆಗೆ ಬಂದುಬಿಟ್ಟು ಅಮ್ಮ ತಿಂಡಿ ಮಾಡಿದರು. ಅದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕೇಸರಿ ಬಾತ್ ತಿನ್ಸಿದ್ರು ನನಗೆ. ನೋಡಿ ನಮ್ಮನೆ ಸ್ಪೆಷಲ್ ಇವತ್ತು ಬಂದುಬಿಟ್ಟು ಕೇಸರಿ ಬಾತ್ ಮತ್ತು ಬಿಸಿಬೇಳೆ ಬಾತ್. ಅದಾದಮೇಲೆ ನಾವು ತಿಂಡಿ ಎಲ್ಲ ಮಾಡ್ಕೊಂಡು ಅಮ್ಮನ ಮನೆ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಆವಾಗ ನಾವು ಆ ಕ್ರಾಸಿಂಗಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ನವಿಲಿತ್ತು, ಅದು ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನವಿಲು ನೋಡಿದ್ವಿ, ಅದಾದಮೇಲೆ ಮುಂಗ್ಸಿ ಕೂಡ ನೋಡಿದ್ವಿ. ಹೋಗಿದ್ದು ನೋಡಿರ್ಬೋದು. ಅದೆಷ್ಟು ಚೆನ್ನಾಗಿ ನಮ್ಮನ್ನೇ ನೋಡ್ಕೊಂಡು ನಿಂತಿತ್ತು ಅಂದರೆ ಅದೊಂದು ಚೂರು ಎದ್ರುಕೊಳ್ತಾನೇ ಇಲ್ಲ, ಯಾರೋ ಇದ್ದಾರೆ ಅಂತ ಅಂದ್ಬಿಟ್ಟು. ನಾವು ಎಷ್ಟು ಮಾತಾಡ್ಸಿದ್ರು ಕೂಗಾಡಿದ್ರು ಅದು ಅಲ್ಲೇ ಇದೆ, ನಮ್ಮನ್ನೇ ನೋಡ್ಕೊಂಡು ನಿಂತಿತ್ತು. ಆಮೇಲೆ ಬಂದ್ಬಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋಗಿ ಬಂದ್ವಿ. ಅಲ್ಲಿಂದ ನಾವೆಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡು ನಮ್ಮ ಮನೆಯವರು ಗಾಡಿಗೆ ಪೆಟ್ರೋಲ್ ಹಾಕಿಸ್ತಾಯಿದ್ರು, ಎಲ್ಲಿಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು. ಅಲ್ಲಿಂದ ನಾವು ಹೊರಟಿದ್ದೆ ಕನಕಪುರಗೆ. ಯಾಕೆ ಅಂತ ಅಂದರೆ ನಾವು ಮದುವೆ ಆಗಿದ್ದು ಸ್ಟಾರ್ಟಿಂಗಲ್ಲೂ ನಾವು ಲಾಸ್ಟ್ ಬರ್ಡೇಯಲ್ಲೂ ನಾವು ಅಲ್ಲಿಗೆ ಹೋಗಿದ್ದಿದ್ದು. ಎಲ್ಲಿಗೆ ಅಂತ ಅಂದರೆ ರಾಸ್ತಾ ಕೆಫೆಗೆ. ವೆದರ್ ಮಾತ್ರ ಸಖತ್ತಾಗಿತ್ತು ನೋಡೋದಕ್ಕೆ. ನನಗಂತೂ ಫುಲ್ ಅಲ್ಲಿ ಹೇಗಿತ್ತಂದರೆ ಬಿಸಿಲೂ ಇತ್ತು, ಒಂಥರ ಚಳಿನೂ ಇತ್ತು. ಅಂದರೆ ಮೋಡನೂ ಇತ್ತು, ಬಿಸಿಲು ಇತ್ತು, ಹಾಗಿತ್ತು ವೆದರು. ಆಮೇಲೆ ಕೊನೆಗೂ ರೀಚ್ ಆದ್ವಿ. ಕೂತು ಸಾಕಾಗಿ ಹೋಗಿತ್ತು. ನಾನು ನಮ್ಮ ಮನೆಯವ್ರು ಎಲ್ಲೂ ಗಾಡೀಲಿ ಹೋಗೋದೇ ಇಲ್ಲ, ಸ್ವಲ್ಪ ದೂರ ಮಾತ್ರ ಓಡಾಡ್ತೀವಿ, ತುಂಬ ಲಾಂಗ್ ಡ್ರೈವ್ ಎಲ್ಲ ಹೋಗೋದಿಲ್ಲ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ, ಫುಲ್ ಗ್ರೀನರಿ ಇರುತ್ತೆ. ಇಲ್ಲಿ ಫುಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನಮಗಂತೂ ತುಂಬ ಇಷ್ಟ. ನಾವು ಚಿಕನ್ ಐಟಮ್ಸ್ ಆರ್ಡರ್ ಮಾಡಿದ್ದು, ನಮಗೆ ಸಖತ್ ಇಷ್ಟ. ನಮಗೆ ನಾನ್ ವೆಜ್ ಅಂದರೆ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ ಆಗುತ್ತೆ. ಅದಾದಮೇಲೆ ನಾವು ಅಲ್ಲಿಂದನೂ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾವು ಅಲ್ಲಿಂದ ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡು ನಾನು ನಮ್ಮ ಮನೆಯವ್ರು ಅಲ್ಲಿಂದನೂ ಕೂಡ ಹೊರಟ್ವಿ. ಇಲ್ಲಿಂದ ಹೊರಡಬೇಕಾದ್ರೆ ವೆದರ್ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನೀವೇನೆ. ನನಗೆ ಫಸ್ಟ್ ಆಫ್ ಆಲ್ ನಮ್ಮ ಮನೆಯವ್ರ ಜೊತೆ ಎಲ್ಲಿಗಾದರೂ ಹೋಗಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ. ಯಾಕೆ ಅಂತ ಅಂದರೆ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನನಗೆ ಫಸ್ಟ್ ಆಫ್ ಆಲ್ ಸುತ್ತೋದು ಅಂದರೆ ತುಂಬಾ ಇಷ್ಟ. ಹೊರಗಡೆ ಹೋಗೋದು, ಸುತ್ತಾಡೋದು, ಎಲ್ಲಾದರೂ ಹೋಗಬೇಕು ಅಂದರೆ ನಾನು ಕಾಯ್ತಾ ಇರ್ತೀನಿ, ವೆಯ್ಟ್ ಮಾಡ್ತಿರ್ತೀನಿ ಯಾವಾಗ್ಲೂ ಅಷ್ಟೇ. ನಮ್ಮ ಮನೆಯವ್ರು ಅದನ್ನೇ ಹೇಳ್ತಿರ್ತಾರೆ. ಅದಾದಮೇಲೆ ನಾನು ಸುಮ್ಮನೆ ಗೊಂಬೆ ಕೊಡಿಸಿ ಅಂತ ಹೇಳಿದೆ ಅಷ್ಟೇ. ಆಮೇಲೆ ನಮ್ಮ ಮನೆಯವರು ಸೆಲೆಕ್ಟ್ ಮಾಡಿಬಿಟ್ಟು ಗೊಂಬೆನೂ ಕೊಡಿಸಿದ್ರು. ನನಗಂತೂ ಅವ್ರ ಬರ್ಡೇನ ನನ್ನ ಬರ್ಡೇನ ಅಂತ ಕನ್ಫ್ಯೂಸ್ ಆಗೋಯಿತು. ನನಗೂ ತುಂಬ ಇಷ್ಟ ಆಯಿತು. ಫಸ್ಟ್ ನಾನು ಇದನ್ನು ನೋಡಿದೆ, ಆಮೇಲೆ ಯಾಕೋ ಬೇಡ ಅಂತ ಅಂದ್ಬಿಟ್ಟು ಬೇರೆದು ನೋಡಿದೆ. ಅದನ್ನು ತೊಗೊಂಡು ಮನೇಲಿ ಇಟ್ಬಿಟ್ಟು ಅಲ್ಲಿಂದ ನಾವು ಹೊರಟಿದ್ದೆ. ಅವರು ನನಗೆ ಇಷ್ಟೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂದರೆ ನಾನು ಒಂದಾದರೂ ಸರ್ಪ್ರೈಸ್ ಕೊಡಬಾರ್ದಾ ಅಂತ ಅಂದ್ಬಿಟ್ಟು ನಾನು ನಮ್ಮಮ್ಮವ್ರಿಗೆಲ್ಲ ಮುಂಚೆನೇ ಅಲ್ಲಿ ಹೋಗಿರಿ ಅಂತ ಹೇಳಿದ್ರೆ, ನಮ್ಮಮ್ಮ ನಮ್ಮಪ್ಪ ಅತ್ತೆ ಮಾವ ಎಲ್ಲ ಮುಂಚೆ ಹೋಗಿರಿ ಅಂದರೆ ನಾವೇ ಬೇಗ ಹೋಗಿದ್ವಿ, ಅವ್ರು ಲೇಟಾಗಿ ಬಂದಿದ್ದಾರೆ. ಈ ಸೆಲೆಬ್ರೇಷನ್ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ನಮ್ಮ ಏರಿಯಾದಲ್ಲೇ ಇದ್ದಿದ್ದು. ನನಗಂತೂ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿತ್ತು. ನೀವೇನಾದರೂ ಬರ್ಡೇ ಏನಾದರೂ ಮಾಡಬೇಕು ಅಂತಂದರೆ ನಿಜವಾಗ್ಲೂ ಇಲ್ಲಿಗೆ ಬನ್ನಿ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಡೆಕೋರೇಷನ್ನು ಅಷ್ಟೇ ತುಂಬಾ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ಮಾಡಿದರು, ನನಗೆ ಹೇಳಿದ ಥರನೇ ಮಾಡಿಕೊಟ್ಟಿದ್ರು. ಅದಾದಮೇಲೆ ಕೇಕೆಲ್ಲ ನಾವೇ ತೊಗೊಂಬಂದಿದ್ವಿ. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ನಾನು ಬೇರೆ ಹೇಳಿದ್ರೆ ಅಲ್ಲಿ ಕೇಕ್ ಮಾಡೋರೇ ಬೇರೆ ಮಾಡಿಬಿಟ್ಟಿದ್ರು. ನನಗೆ ಅದೊಂದು ಡಿಸಪಾಯಿಂಟ್ ಆಯಿತು. ನಾನು ಹ್ಯಾಂಡ್ ಲಾಕಿಂಗ್ ಕೇಕ್ ಹೇಳಿದ್ದೆ, ಬಟ್ ಅವರು ಈ ಥರ ನಾರ್ಮಲ್ ಕೇಕೆ ಮಾಡಿಬಿಟ್ಟಿದ್ರು. ಹೋಗಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಲಾಸ್ಟ್ ಟೈಮಲ್ಲಿ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಓಕೆ ಮಾಡಿ ತೊಗೊಂಬಂದೆ. ಅದಾದಮೇಲೆ ನಿಜವಾಗ್ಲೂ ಗೈಸ್ ತುಂಬಾ ಚೆನ್ನಾಗಿದೆ. ಇವರು ಅಷ್ಟೇ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದರು. ನಮಗೆ ಫೋಟೋ ವಿಡಿಯೋ ಎಲ್ಲ ಇವರೇ ಮಾಡಿಕೊಟ್ರು. ನಮಗೆ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೆ ಫಸ್ಟ್ ಆಫ್ ಆಲ್ ಬರ್ಡೇ ಮಾಡ್ಕೊಳ್ಳೋದು ಇದೆಲ್ಲ ಇಷ್ಟನೇ ಆಗೋದಿಲ್ಲ. ಆದರೂ ನಾನು ಹೋಗಲಿ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಮನೆಯಲ್ಲೇ ಮಾಡಿಸಿದ್ದೆ, ಬಟ್ ಇವಾಗ ಹೊರಗಡೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದಾಯಿತು. ನಿಜವಾಗ್ಲೂ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬಾ ಹೆವಿ ಇಷ್ಟ ಆಯಿತು. ನಮ್ಮ ಮನೆಯವರು ಅಷ್ಟೇ ತುಂಬಾ ಖುಷಿಪಟ್ಟರು. ನಮ್ಮ ಫ್ಯಾಮಿಲಿನೂ ಅಷ್ಟೇ ತುಂಬಾ ಇಷ್ಟಪಟ್ಟರು.
ಹಾಗಾಗಿ ನಾವೆಲ್ಲನೂ ಖುಷಿಯಾಗಿ ಒನ್ ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನಮಗಂತೂ. ಸಖತ್ ಇಷ್ಟ ಆಯಿತು. ನಾವಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ನಮ್ಮ ಮನೆಯವರಂತೂ ಹೇಳ್ತಾನೆ ಇದ್ರು, ನೀವು ಇದೆಲ್ಲ ಯಾಕೆ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಆದರೂ ಏನು ಮಾಡೋದು, ಅವ್ರ ಖುಷಿಗಿಂತ ನನಗೆ ತುಂಬ ಖುಷಿ. ಅದಕ್ಕೆ ನಾನು ಈ ಥರ ಎಲ್ಲ ಮಾಡ್ತೀನಿ. ನನಗೆ ಸರ್ಪ್ರೈಸ್ ಕೊಡಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ. ನನಗೂ ಸರ್ಪ್ರೈಸ್ ಕೊಡಬೇಕು, ಅವ್ರಿಗೂ ಸರ್ಪ್ರೈಸ್ ಕೊಡಬೇಕು. ಅದಕ್ಕೆ ಆಮೇಲೆ ಪೃಥ್ವಿ ಅಣ್ಣ ಮತ್ತು ರೂಪ ಕೂಡ ಬಂದಿದ್ದರು. ವಿಶ್ ಮಾಡಲಿಲ್ಲ, ಕೇಕ್ ತಿಂತಾಳೆ ಗೈಸಿಯೋಳು. ನಾವು ಕೂಡ ಬರ್ಡೇ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅಮ್ಮರು ಹೊರಟ್ರು. ನಾನು ರೂಪ ಮತ್ತು ಅಣ್ಣ ನಮ್ಮನೆಯವರು ಎಲ್ಲ ಸೇರಿಬಿಟ್ಟು ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ. ಅದಕ್ಕೆ ನೋಡ್ಕೊಂಡು ಹೋಗ್ತಾಯಿದ್ವಿ ಏನು ಸಿಗುತ್ತೆ ಅದು ನೋಡೋಣ ಅಂತ ಅಂದ್ಬಿಟ್ಟು. ಅವರು ಟೀ ಕಾಫಿ ಕುಡಿಯೋಣ ಅಂತ ಹೇಳಿದ್ರು. ಬಟ್ ನಾವಿಬ್ಬರು ಕುಡಿಯೋದಿಲ್ಲ ಟೀ ಕಾಫಿ ಎಲ್ಲ. ಅದಕ್ಕೇ ಪಾನಿಪುರಿನೇ ತಿನ್ನೋಣ, ಎಲ್ಲರೂ ತಿಂತೀವಿ ಅಂತ ಅಂದ್ಕೊಂಡು ನಾವಿಲ್ಲಿಗೆ ಬಂದ್ವಿ. ನಿಜವಾಗ್ಲೂ ಗೈಸ್ ಮುಂದೆಗಡೆನೇ ಒಂದು ಪಾನಿಪುರಿ ಅಂಗಡಿ ಇತ್ತು. ಇಲ್ಲಿ ನೋಡ್ತಿದ್ದೀರಾ ತಳ್ಳಗಾಡಿಯಲ್ಲಿ. ನಾವೇನು ಅಂದ್ಕೊಂಡ್ವಿ, ಬಿಡು ಅಲ್ಲಿ ತುಂಬ ರಶ್ ಇದೆ, ಒಳಗಡೆನೇ ಹೋಗೋಣ, ಕುತ್ಕೊಳ್ಳೋಕ್ಕೂ ಜಾಗ ಇದೆಯಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಬಟ್ ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬಾ ಕೆಟ್ಟದಾಗಿತ್ತು. ಲೈಫಲ್ಲೇ ನನಗೆ ಪಾನಿಪುರಿ ತಿನ್ನಬಾರ್ದು ಅಂತ ಅನ್ನಿಸ್ಬಿಡ್ತು, ಅಷ್ಟು ಕೆಟ್ಟದಾಗಿತ್ತು. ಒಂಚೂರು ಚೆನ್ನಾಗಿರಲಿಲ್ಲ. ಆಮೇಲೆ ಏನು ಮಾಡೋದು, ವಿಧಿ ಇಲ್ಲ, 30 ರೂಪಾಯಿ ಕೊಟ್ಟಿದ್ದೀವಲ್ಲ ಅಂತ ಅಂದ್ಬಿಟ್ಟು ತಿನ್ನು ಬರಬೇಕು ಅಂತ ಅಂದ್ಬಿಟ್ಟು ತಿನ್ನೋಣ ಅಂತ ಕುತ್ಕೊಂಡ್ವಿ. ಅಲ್ಲಿರೋರಂತೂ ಅದು ಹೇಗೆ ತಿಂತಿದ್ರೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಮಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಅವಳು ರೂಪ ಮಾತ್ರ ದೈಪುರಿ ಆರ್ಡರ್ ಮಾಡಿದ್ಲು. ಬಟ್ ಅದು ಒಂಚೂರು ತಿನ್ಬೋದಿತ್ತು, ಏಕೆಂದರೆ ಅದಕ್ಕೆ ಮೊಸರು ಹಾಕಿದ್ರಲ್ಲ, ಅಡ್ಡಿ ಇಲ್ಲ, ತಿನ್ಬೋದಾಗಿತ್ತು. ಇನ್ನು ನಮ್ಮ ಮನೆಯವರು ಮತ್ತು ಅಣ್ಣ ಎಲ್ಲ ಬೇರೆ ತೊಗೊಂಡಿದ್ರು, ಅದನ್ನು ಒಂಚೂರು ಪರವಾಗಿರಲಿಲ್ಲ, ತಿನ್ಬೋದಿತ್ತು. ಪಾನಿಪುರಿ ಮಾತ್ರ ನಿಜವಾಗ್ಲೂ ಕೆಟ್ಟದಾಗಿತ್ತು, ಒಂಚೂರು ಚೆನ್ನಾಗಿರಲಿಲ್ಲ. ಅದಾದಮೇಲೆ ಅಲ್ಲಿಂದನೂ ಎಲ್ಲ ತಿನ್ಕೊಂಡು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವರೆಲ್ಲ ಸ್ವಲ್ಪ ಮಾತಾಡಿಕೊಂಡು ಅಲ್ಲಿಂದನೂ ನಾವು ಹೊರಟ್ವಿ. ರೂಪ ಮತ್ತು ಅಣ್ಣ ಇಬ್ಬರು ಹೋದರು. ಆಮೇಲೆ ನಾನು ನಮ್ಮ ಮನೆಯವರು ಸೀದಾ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಮನೇಲಿ ನಾನ್ ವೆಜ್ ಮಾಡಿದ್ವಿ, ಬರ್ಡೇ ಸ್ಪೆಷಲ್ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ನಾವು ಏನೇ ಫಂಕ್ಷನ್ ಆದರೂ ನಾನ್ ವೆಜ್ಜೇ ಮಾಡೋದು, ಯಾಕೆಂದರೆ ಎಲ್ಲರಿಗೂ ಇಷ್ಟ. ಅದಕ್ಕೇ ಇವತ್ತಿನ ದಿನ ಹೇಗಿತ್ತು ಅಂತ ನಮ್ಮ ಮನೆಯವ್ರ ಹತ್ರ ಕೇಳಿಕೊಂಡು ಊಟ ಮಾಡ್ತಾ ಇದ್ವಿ.